ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಜೆಪಿ ಪಕ್ಷ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತು. ಅದಾದ ನಂತರ ಯತ್ನಾಳ್ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಯ್ತು. ಹಾಗಾದ್ರೆ ಯತ್ನಾಳ್ ಅವರ ಜನಪ್ರಿಯತೆಗೆ ಕಾರಣವೇನು? ಯತ್ನಾಳ್ ಅವರ ಜನಪ್ರಿಯತೆಗೆ ಯಾವ ಶಕ್ತಿ ಕಾರಣವಾಗಿದೆ? ಆ ಶಕ್ತಿ ಹಿಂದಿದ್ದವ್ರು ಯಾರು? ಯತ್ನಾಳ್ ಅವರ ಹಿಂದಿದ್ದವ್ರು ಯಾರು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಒಂದು ಪಕ್ಷದಿಂದ ಉಚ್ಚಾಟನೆ ಆದ್ರೆ ಮತ್ತೊಂದು ಪಕ್ಷಕ್ಕೆ ಹೋಗ್ಬೇಕಾಗತ್ತೆ. ಆ ಪಕ್ಷದಲ್ಲೂ ಜಾಗ ಖಾಲಿ ಇಲ್ಲ ಅಂದ್ರೆ ಮತ್ತೊಂದು ಪಕ್ಷವನ್ನು ಹುಡ್ಕೊಳ್ಬೇಕಾಗತ್ತೆ, ಚಿಕ್ಕ ಪುಟ್ಟ ಪಕ್ಷವನ್ನು ಹುಡ್ಕೊಳ್ಬೇಕಾಗತ್ತೆ. ಆದ್ರೆ ಯತ್ನಾಳ್ ಅವರ ವಿಷಯದಲ್ಲಿ ಯತ್ನಾಳ್ ಅವರಿಗೆ ಯಾವ ಅವಕಾಶವೂ ಇಲ್ಲ. ಯಾವಾಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರನ್ನ ಪದೇ ಪದೇ ಬೈದ್ರು, ಅವರ ತಂದೆಯವರಾದಂಥ ಮಾಜಿ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು ಪದೇ ಪದೇ ಬೈದ್ರು, ಆವಾಗ ಕೇಂದ್ರ ಹೈಕಮಾಂಡ್ ಕೂಡ ಯತ್ನಾಳ್ ಅವರ ಮೇಲೆ ಒಂದು ಕಣ್ಣಿಟ್ಟಿತ್ತು. ಬರೋಬ್ಬರಿ 3 ತಿಂಗಳ ಕಾಲ ಹಿಂದೆ ಕೂಡ ಯತ್ನಾಳ್ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿತ್ತು. ಯತ್ನಾಳ್ ಅವರೇ, ನೀವು ಸ್ವಲ್ಪ ದಿನ ಸುಮ್ಮನಿರಿ, ನಿಮ್ಗೆ ಒಳ್ಳೆಯ ಅವಕಾಶ ಬರುತ್ತೆ, ನೀವು ಸುಮ್ಮನಿದ್ ಬಿಡಿ, ಯಾವ ಪಕ್ಷದ ಮುಖಂಡನ ಮೇಲೆ ನೀವು ಮಾತಾಡಬಾರ್ದು ಎನ್ನುವ ಸೂಚನೆ ಕೊಟ್ಟಾಗಲೂ ಕೂಡ ಯತ್ನಾಳ್ ಅವರು ಸರಿಸುಮಾರು 15 ದಿನಗಳ ಕಾಲ ಸುಮ್ಮನಿದ್ರು. ಆದರೆ ಹಿಂದುತ್ವದ ರಾಯಭಾರಿ ಅಂತಿರುವ ಅಥವಾ ಹಿಂದುತ್ವದ ಕಟ್ಟರ ಅಭಿಮಾನಿಯಾಗಿದ್ದಂತ ಯತ್ನಾಳ್ ಅವರು ವಿಜಯೇಂದ್ರ ಅವರ ಮೇಲೆ ಪದೇ ಪದೇ ಮುಗಿ ಬೀಳ್ತಾನೆ ಹೋದ್ರು. ಅದಾದ ನಂತರ ಕೇಂದ್ರ ಹೈಕಮಾಂಡ್ ಕೂಡ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡ್ತು. ಅದಾದ ನಂತರ ಯತ್ನಾಳ್ ಅವರನ್ನ ಬಿಜೆಪಿಯ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತು. ಅದಾದ ನಂತರ ಯತ್ನಾಳ್ ಅವರು ಎಲ್ಲಿ ಹೋಗ್ಬೇಕು? ಯತ್ನಾಳ್ ಅವರು ಹೇಳಿ ಕೇಳೊಬ್ಬ ಮಾಸ್ ಲೀಡರ್. ಅವರಿಗೆ ತನ್ನದೇ ಆದಂತ ಒಂದು ವೋಟ್ ಬ್ಯಾಂಕ್ ಅಜೆಂಡಾ ಇದೆ, ಅವರಿಗೆ ತನ್ನದೇ ಆದಂತ ಒಂದು ವೋಟರ್ಸ್ ಇದ್ದಾರೆ. ನೋಡಿ, ಬಿಜೆಪಿಯಿಂದ ಉಚ್ಚಾಟನೆ ಆದ ನಂತರ ಅವರೆಲ್ಲರೂ ಹೋಗ್ಲೇಬೇಕಲ್ಲ. ಆದರೆ ಅವರಿಗೆ ಯಾವ ಪಕ್ಷದ ಬಾಗಿಲು ಕೂಡ ತೆರೆಯುವಂತ ಪರಿಸ್ಥಿತಿ ಇಲ್ಲ. ಜೊತೆಗೆ ತೆರೆದ್ರೂ ಕೂಡ ಯತ್ನಾಳ್ ಅವರು ಹೋಗುವಂತ ಪರಿಸ್ಥಿತಿ ಇಲ್ವೇ ಇಲ್ಲ. ಯಾಕಂದ್ರೆ ಯತ್ನಾಳ್ ಅವರ ಅಜೆಂಡವೇ ಅಂತದ್ದಾಗಿರುತ್ತೆ. ನೋಡಿ, ಬಿಜೆಪಿಯಿಂದ ಉಚ್ಚಾಟನೆ ಆದ ನಂತರ ಯತ್ನಾಳ್ ಎಲ್ಲಿ ಹೋಗ್ಬೇಕಿತ್ತು? ಜನರ ಪ್ರಕಾರ ಕಾಂಗ್ರೆಸ್ ಹೋಗಬಹುದು. ಕಾಂಗ್ರೆಸ್ನ ಅಜೆಂಡಾ ಮತ್ತು ಯತ್ನಾಳ್ ಅವರ ವೈಯಕ್ತಿಕ ಅಜೆಂಡಾ ಅದು ಉಲ್ಟಾ ಪಲ್ಟಾ, ಅದು ಗಜಾಂತರ ವ್ಯತ್ಯಾಸವನ್ನು ಹೊಂದಿರುವಂತ ಒಂದು ಅಜೆಂಡಾ ಆಗಿರುತ್ತೆ. ಬಿಜೆಪಿಯಲ್ಲಿ ಹಿಂದೂ, ಮುಸ್ಲಿಂ ಮತ್ತು ಎಲ್ಲ ಧರ್ಮದವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಅಜೆಂಡಾ ಇದೆ ಮತ್ತು ಹಿಂದೂಗಳ ರಕ್ಷಣೆ ಮಾಡ್ತಾರೆ ಎನ್ನುವ ಒಂದು ಆಲೋಚನೆ ಇದೆ ಮತ್ತು ಅಜೆಂಡಾ ಇದೆ. ಆದರೆ ಯತ್ನಾಳ್ ಅವರ ಅಜೆಂಡಾ ದೇಶಭಕ್ತಿಯ ಅಜೆಂಡಾ, ಹಿಂದುತ್ವದ ಅಜೆಂಡಾ, ಹಿಂದುತ್ವವಾದಿಗಳು ಮಾತ್ರ ನನಗೆ ವೋಟ್ ಹಾಕಿ ಎನ್ನುವ ಒಂದು ಅಜೆಂಡಾವನ್ನ, ಒಂದು ಮಾತನ್ನ ಯತ್ನಾಳ್ ಅವರು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಅವರು ಕಾಂಗ್ರೆಸ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಏನ್ ಮಾಡುತ್ತಂದ್ರೆ ಹಿಂದೂಗಳ ಪರವಾಗೂ ವೋಟ್ ಕೇಳುತ್ತೆ, ಜೊತೆಗೆ ಮುಸ್ಲಿಂ ತುಷ್ಟೀಕರಣವನ್ನು ಮಾಡುತ್ತೆ, ಮುಸ್ಲಿಂ ಓಲೈಕೆಯನ್ನು ಮಾಡುತ್ತೆ. ಅದು ಯತ್ನಾಳ್ ಅವರಿಗೆ ಕಂಡ್ರಾಗಲ್ಲ. ನೋಡಿ, ನೀವು ಮುಸ್ಲಿಂ ಓಲೈಕೆಯನ್ನು ಮಾಡಿ ತೊಂದರೆ ಇಲ್ಲ, ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಮನಸ್ಥಿತಿಯವರನ್ನ ನೀವು ದೂರ ಇಡಬೇಕು, ಅವರ ತಪ್ಪು ಎಂದು ಹೇಳಬೇಕು ಎನ್ನುವ ಮನಸ್ಥಿತಿ ಯತ್ನಾಳ್ ಅವರಿಗಿದೆ. ಆದ್ರೆ ಕಾಂಗ್ರೆಸ್ ಅದಕ್ಕೆ ವಿರೋಧವಾಗಿರುತ್ತೆ. ಯಾರಾದ್ರೂ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಇಲ್ಲ, ಅದು ಹಾಗೆ ಹೇಳಿಲ್ಲ ಎನ್ನುವ ಮನಸ್ಥಿತಿ ಕಾಂಗ್ರೆಸ್ ಅದು. ಆ ಮನಸ್ಥಿತಿ ಯತ್ನಾಳ್ ಅವರಿಗೆ ಆಗಿ ಬರುವುದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಅವರು ಬಿಜೆಪಿ ಬಿಟ್ಟರು ಕೂಡ ಕಾಂಗ್ರೆಸ್ಗೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗೋದೇ ಇಲ್ಲ. ಜೊತೆಗೆ ಯತ್ನಾಳ್ ಅವರಿಗೆ ಡಿಕೆಶಿ ಕಂಡ್ರೆ ಹಾವು ಮುಂಗ್ಸಿತರ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಅವರು ಹೇಳಿದಂತೆ ನನ್ನ ಚಪ್ಪಲಿ ಕೂಡ ಕಾಂಗ್ರೆಸ್ ಆಫೀಸ್ ಕಡೆ ಮುಖ ಮಾಡುವುದಿಲ್ಲ ಎನ್ನುವ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತವರು ಯತ್ನಾಳ್ ಅವರು. ಇನ್ನು ಜೆಡಿಎಸ್ ಕಡೆ ಬರ್ಬೇಕಂದ್ರೆ ಈಗಾಗಲೇ ಯತ್ನಾಳ್ ಅವರು ಜೆಡಿಎಸ್ ಪಕ್ಷ ಕಡೆ ಹೋಗಿ ಅಲ್ಲಿ ವಿಧಾನಸಭೆಯ ಕ್ಷೇತ್ರದಲ್ಲಿ ಅಂದ್ರೆ ಅಲ್ಲಿ ಹೋಗಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತು ಮತ್ತೆ ಅಲ್ಲಿ ಸ್ವಲ್ಪ ಕಿತ್ತಾಟ ಆಡ್ಕೊಂಡು ಮತ್ತೆ ಬಿಜೆಪಿ ಬಂದಂತವ್ರು. ಹಾಗಾಗಿ ಅಲ್ಲೂ ಕೂಡ ಯತ್ನಾಳ್ ಅವರು ಮತ್ತೆ ಹೋಗುವಂತ ಚಾನ್ಸಸ್ ಇಲ್ಲ. ನೋಡಿ, ಆದ್ರೂ ಕೂಡ ಒಂದ್ ಕಡೆ ಬಿಜೆಪಿಯಿಂದ ಉಚ್ಚಾಟನೆ ಆಗಿದೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಹೋಗುವಂತ ಮನಸ್ಥಿತಿ ಯತ್ನಾಳ್ ಅವರ ಹತ್ರ ಇಲ್ಲ. ಆದ್ರೂ ಕೂಡ ಯತ್ನಾಳ್ ಅವರ ಮುಖಭಾವದಲ್ಲಿ ಯಾವುದೇ ಕುಂದು ಕೊರತೆ ಕಾಣ್ತಾ ಇಲ್ಲ. ದಿನ ಹೋದಂತೆ ಅವರ ಮುಖ ಹೊಳಪೊಳಪ ಕಾಣ್ತಾ ಇದೆ. ಅದಕ್ಕೆ ಕಾರಣ ಏನಂದ್ರೆ ಹಿಂದುತ್ವದ ಅಜೆಂಡಾ. ನೋಡಿ, ಯಾವುದೋ ಬಿಜಾಪುರ ಸಿಟಿಯಲ್ಲಿ ಸುಮಾರು 2,70,000 ವೋಟರ್ಸ್ ಇದ್ದಾರೆ. 2,70,000 ವೋಟರ್ಸ್ ಇದ್ದಾರೆ ಬಿಜಾಪುರ ಸಿಟಿಯಲ್ಲಿ. ಅಂದ್ರೆ ಯತ್ನಾಳ್ ಅವರು ಎಲ್ಲಿ ಸ್ಪರ್ಧೆ ಮಾಡ್ತಾರಲ್ಲ ಆ ಜಾಗದಲ್ಲಿ. ಆ 2,70,000 ವೋಟರ್ಸ್ ಅಲ್ಲಿ ಬರೋಬ್ಬರಿ 1,05,000 ವೋಟರ್ಸ್ ಮುಸ್ಲಿಮ್ದು. ನೋಡಿ ಹೇಗಿದೆ ಅಂದ್ರೆ ಸುಮಾರು 35 to 40% ವೋಟರ್ಸ್ ಇದಾರಲ್ಲ, ಅವರು ಮುಸ್ಲಿಂ ವೋಟರ್ಸ್ ಆಗಿರ್ತಾರೆ. ಜೊತೆಗೆ ಯತ್ನಾಳ್ ಅವರ ವಿರೋಧಿ ಕೂಡ ಆಗಿರ್ತಾರೆ, ಅಥವಾ ಯತ್ನಾಳ್ ಆ ವೋಟರ್ಸ್ ಗಳ ವಿರೋಧಿ ಆಗಿರ್ತಾರೆ. ಪದೇ ಪದೇ ಹೇಳ್ತಾ ಇರ್ತಾರೆ, ಯಾವ ಮುಸ್ಲಿಂ ಕೂಡ ದೇಶ ವಿರೋಧಿ ಆಗಿದ್ರೆ ಅವರು ನಮಗೆ ಮತ ಹಾಕೋದೇ ಬೇಡ, ಅಂತ ವೋಟರ್ಸ್ ಕೂಡ ನನಗೆ ಬೇಡ, ನಾನು ಹಿಂದುತ್ವದ ಆಧಾರದ ಮೇಲೆ ನಾನು ಗೆದ್ದು ಬರ್ತೇನೆ ಎನ್ನುವ ಹೇಳಿಕೆ ಕೊಟ್ಟು ಕೂಡ ಅವರು ಪದೇ ಪದೇ ಗೆದ್ದು ಬರ್ತಾನೆ ಇದ್ದಾರೆ. 2018ರಲ್ಲೂ ಕೂಡ ಗೆದ್ದು ಬಂದಿದ್ರು.
2023ರಲ್ಲೂ ಕೂಡ ಮುಸ್ಲಿಂ ಅಭ್ಯರ್ಥಿಯನ್ನ ಸೋಲಿಸಿ ಸುಮಾರು 8,500 ಮತಗಳ ಅಂತರದಿಂದ ಗೆದ್ದು ಬಂದ್ರು. ನೋಡಿ, ಈ ಹಿಂದೆ ಗೆಲುವು ಬೇರೆ ಇತ್ತು. 2023ರಲ್ಲಿ ಇದೆಯಲ್ಲ, ಅದು ದೊಡ್ಡ ಗೆಲುವಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡುತ್ತೆ. 5 ಗ್ಯಾರಂಟಿಗಳನ್ನ ಮನೆ ಮನೆಗೆ ಹೋಗಿ ಘೋಷಣೆ ಮಾಡುತ್ತೆ. ಜೊತೆಗೆ ಅಲ್ಲಿ ಲೀಡರ್ಸ್ ಇರುತ್ತೆ, ಸಿದ್ದರಾಮಯ್ಯನವರ ಲೀಡರ್ಶಿಪ್ ಇರುತ್ತೆ ಮತ್ತು DK ಶಿವರ ಕಾರ್ಯತಂತ್ರ ಕೂಡ ಇರುತ್ತೆ. ಅಂತದ್ರಲ್ಲೂ ಕೂಡ ಎಂತೆಂತೋ ಕಾಂಗ್ರೆಸ್ ಲೀಡರ್ಸು, ಎಂತೆಂತ ಹೊಸಬರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರ್ತಾರೆ. ಅಂತ ಒಂದು ಚುನಾವಣಾ ಪ್ರಚಾರ ಮಾಡುತ್ತೆ ಕಾಂಗ್ರೆಸ್. ಎಲ್ಲಾ ಬಿಜೆಪಿಗರು ಸೋತೇ ಹೋಗ್ಬೇಕು ಎನ್ನುವ ನಿಟ್ಟಿನಲ್ಲಿ ಇದ್ರೂ ಕೂಡ ಮುಸ್ಲಿಂ ಬಾಹುಳ್ಯ ಉಳ್ಳಂತ ಬಿಜಾಪುರ ನಗರ ಕ್ಷೇತ್ರದಲ್ಲಿ ಯತ್ನಾಳ್ ಅವರು ಸರಿಸುಮಾರು 8,500 ಮತಗಳಿಂದ ಗೆದ್ದು ಬರ್ತಾರೆ. ಅದು ಯತ್ನಾಳ್ ಅವರ ಶಕ್ತಿ. ಹಾಗಾದ್ರೆ ಯತ್ನಾಳ್ ಅವರಿಗೆ ಅಂತ ಬೆಂಬಲ ಕೊಟ್ಟಂತವ್ರು ಯಾರು ಅಂದ್ರೆ ಅದು ಹಿಂದುತ್ವದ ಕಾರ್ಯಕರ್ತರು. ನೋಡಿ, ಬಿಜಾಪುರ ನಗರದಲ್ಲಿ ಹಿಂದುತ್ವದ ಅಜೆಂಡಾ ಉಳ್ಳಂತ ಪ್ರತಿಯೊಬ್ಬರು ಕೂಡ ಯತ್ನಾಳ್ ಅವರಿಗೆ ಮತ ಹಾಕ್ತಾರೆ. ನೋಡಿ, 1,05,000 ಮುಸ್ಲಿಂ ಮತಗಳಿದ್ರು ಕೂಡ, ಸರಿಸುಮಾರು 35% ಮುಸ್ಲಿಂ ಮತಗಳಿದ್ರು ಕೂಡ ಯಾವುದೇ ಹೆದರಿಕೆ ಇಲ್ಲದೆ ಅಲ್ಲೇ ನಿಲ್ತಾರೆ. ವಿಜಯಪುರ ನಗರದಲ್ಲೇ ನಿಲ್ತಾರೆ, ಅಲ್ಲೇ ಗೆದ್ದು ತೋರಿಸ್ತಾರೆ. ಜೊತೆಗೆ ತಾನು ಹಿಂದುತ್ವದ ಕಟ್ಟರ್ ಅಭಿಮಾನಿಯಾಗಿದ್ದೇನೆ, ಬಿಜೆಪಿ ಕೂಡ ನನ್ನಷ್ಟು ಹಿಂದುತ್ವದ ಅಭಿಮಾನಿ ಅಲ್ಲ, ಬಿಜೆಪಿ ಕೂಡ ಹಿಂದುತ್ವ ಕಾರ್ಯಕರ್ತರಿಗೆ ಸಮಸ್ಯೆ ಆದಾಗ ಅವರು ಕೂಡ ಮುಂದೆ ಬರೋದಿಲ್ಲ. ಕೇವಲ ವೋಟ್ ಬ್ಯಾಂಕ್ ರಾಜಕೀಯಕ್ಕೋಸ್ಕರ ತಾವು ಹಿಂದುತ್ವದ ಅಜೆಂಡಾ ಹೊಂದಿದ್ದೇವೆ, ಹಿಂದುತ್ವ ಕಾರ್ಯಕರ್ತರ ರಕ್ಷಣೆ ಮಾಡ್ತೇವೆ, ಹಿಂದುತ್ವ ಕಾರ್ಯಕರ್ತರಿಗೆ ಮೋಸ ಆದಾಗ, ಕೊಲೆ ಆದಾಗ, ಅಥವಾ ಬೆದರಿಕೆ ಉಂಟಾದಾಗ ನಾವು ಬರ್ತೇವೆ ಎನ್ನುವ ಒಂದು ಸುಳ್ಳು ಅಥವಾ ಪೊಳ್ಳು ಆಶ್ವಾಸನೆಯನ್ನು ಕೊಡ್ತೇವೆ ಹೊರತು ಬಿಜೆಪಿ ಕೂಡ ಹಿಂದುತ್ವದ ಪರವಾಗಿಲ್ಲ ಅಂತ ಘಂಟಾಘೋಷವಾಗಿ ಯತ್ನಾಳ್ ಅವರು ಹೇಳ್ತಾರೆ. ನೋಡಿ, ಒಂದು ಕ್ಷೇತ್ರದಲ್ಲಿ ಸರಿಸುಮಾರು 35% ಅಷ್ಟು ಒಂದು ಕಮ್ಯುನಿಟಿಯ ಓಟ್ ಇದ್ದಾಗ ಆ ಕಮ್ಯುನಿಟಿಯನ್ನು ಎದುರಾಕೊಂಡು ನೀವು ಇಲೆಕ್ಷನ್ ನಿಂತು ಗೆಲ್ಲುವುದಿದೆಯಲ್ಲ, ಅದು ಸಾಮಾನ್ಯವಾದ ಸಂಗತಿಯಲ್ಲ. ಅದರಲ್ಲೂ ಕಾಂಗ್ರೆಸ್ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಘೋಷಣೆ ಮಾಡಿ ಪ್ರತಿ ಮನೆಗೂ ಕೂಡ ಗ್ಯಾರಂಟಿ ಕಾರ್ಡ್ ಅನ್ನು ಹಂಚಿ ಅವರನ್ನು ಸಿಗ್ನೇಚರ್ ಪಡೆದುಕೊಂಡು ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡಿದಾಗ ಅಂತ ಕ್ಷೇತ್ರದಲ್ಲಿ ಯತ್ನಾಳ್ ಗೆಲ್ಲೋದಿದೆಯಲ್ಲ, ಅದು ಸುಲಭ ಸಾಧ್ಯವಾದದ್ದೇ ಅಲ್ಲ. ಅಂಥದ್ರೂ ಕೂಡ ಯತ್ನಾಳ್ ಅವರು ಗೆಲ್ತಾರೆ ಅಂದ್ರೆ ಅದು ಅವರು ಮಾಡಿದಂತ ಡೆವಲಪ್ಮೆಂಟ್ ಆಗಿರ್ಬೋದು, ಅವರು ತೆಗೆದುಕೊಂಡಂತ ನಿರ್ಧಾರ ಆಗಿರ್ಬೋದು, ಮತ್ತು ಅವರು ಹಿಂದುತ್ವದ ಪರ ಹೊಂದಿರುವಂತಹ ಕಾಳಜಿ ಆಗಿರ್ಬೋದು, ಇವೆಲ್ಲವನ್ನ ನೋಡ್ತಾ ಹೋದ್ರೆ ಯತ್ನಾಳ್ ಅವರು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆದ್ರೂ ಕೂಡ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಅವರು ಉಚ್ಚಾಟನೆ ಆದ್ರೂ ಕೂಡ ಅವರು ಕಾಂಗ್ರೆಸ್ ಹೋಗುವಂತ ಪರಿಸ್ಥಿತಿ ಇಲ್ಲ, JDSಗೆ ಹೋಗುವಂತ ಪರಿಸ್ಥಿತಿ ಇಲ್ಲ. ಸ್ವಂತ ಪಕ್ಷವನ್ನ ಕಟ್ಟಬೇಕಂದ್ರೂ ಕೂಡ ಅದಕ್ಕೂ ಅಷ್ಟು ಮನಸ್ಸು ಮಾಡ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಹಿಂದುತ್ವದ ಅಜೆಂಡಾ ಉಳ್ಳಂತ ತನ್ನ ವೈಯಕ್ತಿಕ ವರ್ಚಸ್ಸಿನ ಮೇಲೆ ನಂಬಿಕೆ ಇದೆ. ಏನಾದ್ರೂ ಒಂದು ದೊಡ್ಡ ಪಕ್ಷ ಕಟ್ಟಿದ್ರೆ ಪಕ್ಷಕ್ಕೆ ಬರೋರು ಎಂತೆಂತರು ಇರ್ತಾರೆ, ಅವರ ಎಲ್ಲ ತಪ್ಪುಗಳನ್ನು ನಾನು ಹೊರಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ, ನಾನು ಒಂದೇ ಕ್ಷೇತ್ರದಲ್ಲಿ ನಿಂತು ಗೆದ್ರೂ ಕೂಡ ನಾನು ಹುಲಿಯಾಗಿರ್ಬೇಕು ಎನ್ನುವ ದೃಷ್ಟಿಯಲ್ಲಿ ಅವರು ಮನಸ್ಸು ಮಾಡದಂತಿದೆ. ಹಾಗಾಗಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡ್ರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅವರು ಬೇರೆ ಪಕ್ಷ ಕಟ್ತೇನೆ ಎನ್ನುವ ಹುಮ್ಮಸ್ಸಿದ್ರು ಕೂಡ ಈಗ ಅವರು ನಂಬಿದಂತ ಅನೇಕರು ಕೈ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಸಿದ್ದೇಶ್ವರ್ ಆಗಿರ್ಬೋದು, BP ಹರೀಶ್ ಆಗಿರ್ಬೋದು, ಈಗ ಅನೇಕರು ಈ ಕೈ ಕೊಟ್ಟಿದ್ದಾರೆ. ಜೊತೆಗೆ ಸಿದ್ದೇಶ್ವರ್ ಮತ್ತು BP ಹರೀಶ್ ಅವರು ಯತ್ನಾಳ್ ಅವ್ರ ಪಂಗಡದಲ್ಲಿ ಗುರುತಿಸಿಕೊಂಡ್ರು ಕೂಡ ಇದೀಗ ಆ ಪಂಗಡದಿಂದ ಹೊರಬಂದು DK ಮನೆಗೆ ಹೋಗಿ ಮೀಟ್ ಮಾಡಿ ಏನೋ ಮಾತುಕತೆ ಮಾಡಿಬಿಟ್ಟಿದ್ದಾರೆ. ಇವೆಲ್ಲವನ್ನ ನೋಡ್ಕೊಂಡಂತ ಯತ್ನಾಳ್ ಅವರು ಬೇರೆ ಪಕ್ಷ ಕಟ್ಟುವಂತ ಯೋಚನೆಯಲ್ಲಿ ಸದ್ಯಕ್ಕಂತೂ ಇಲ್ಲ ಅನ್ನೋದು ನಮಗೆ ಸದ್ಯ ತಿಳಿದು ಬಂದಿದೆ. ಜೊತೆಗೆ ಬಿಜಾಪುರ ನಗರದಲ್ಲೇ ನಿಂತು ಮತ್ತೊಮ್ಮೆ ಗೆದ್ದು ಬರ್ತಾನೆ, ಮತ್ತೊಮ್ಮೆ ಈ ಭಗವದ್ ಧ್ವಜದ ಬಾವುಟ ಹಿಡ್ಕೊಂಡು ನಾನು ಗೆದ್ದು ಬರ್ತೇನೆ, ಅದೇ ಚಿಹ್ನೆಯಲ್ಲಿ ಗೆದ್ದು ಬರ್ತೇನೆ ಎನ್ನುವ ಆತ್ಮವಿಶ್ವಾಸದ ಮಾತನ್ನು ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ ನೋಡಿ, ಒಂದು ಪಕ್ಷದ ಉಚ್ಚಾಟನೆ ಆದಾಗ ಅವನಿಗೆ ಸ್ವಲ್ಪ ಏನೋ ಒಂದು ಹಿಂಜರಿಕೆ ಇರುತ್ತೆ. ನಾನು ಮತ್ತೆ ಯಾವ ಪಕ್ಷಕ್ಕೆ ಹೋಗ್ಲಿ, ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಗೆಲ್ಲುವುಕ್ಕಾಗತ್ತಾ, ಗೆಲ್ಲಿಲ್ಲ ಅಂದ್ರೆ ಮತ್ತೆ ಮುಖಭಂಗ ಆಗತ್ತೆ ಎನ್ನುವ ಒಂದು ಆತ್ಮವಿಶ್ವಾಸದ ಕೊರತೆ ಪ್ರತಿಯೊಬ್ಬರಲ್ಲೂ ಕಾಡುತ್ತೆ. ಆದ್ರೆ ಯತ್ನಾಳ್ ಅವರು ಯಾವಾಗ ಉಚ್ಚಾಟನೆಗೊಂಡ್ರಲ್ಲ, ಅವರ ಆತ್ಮವಿಶ್ವಾಸ ಡಬಲ್ ಆಯ್ತು, ಅವರಿಗೆ ಸಿಕ್ಕಂತ ಜನಪ್ರಿಯತೆ ಜಾಸ್ತಿ ಆಯ್ತು, ಅವರ ಬೆಂಬಲಿಗರ ಸಂಖ್ಯೆ ಜಾಸ್ತಿ ಆಯ್ತು. ಒಂದು ಮೂಲದ ಪ್ರಕಾರ ಕರಾವಳಿಯ ಕಡೆಯೂ ಕೂಡ, ಕರಾವಳಿಯ ಬೆಲ್ಟ್ ಇದೆಯಲ್ಲ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹೀಗೆ ಅನೇಕ ಕಡೆಗಳಲ್ಲಿ ಹಿಂದೂ ಕಾರ್ಯಕರ್ತರು ಅವರನ್ನು ಸಂಪರ್ಕ ಮಾಡಿ ನೀವು ನಮ್ಮ ಕ್ಷೇತ್ರದಲ್ಲಿ ಪಕ್ಷೇತರ ನಿಂತರೂ ಕೂಡ ನೀವು ಗೆಲ್ತೀರಿ ಎನ್ನುವ ಆತ್ಮವಿಶ್ವಾಸದ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ಯಾವ ತರ ಯತ್ನಾಳ್ ಅವರು ಸ್ಪಂದನೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಇದೆಯಲ್ಲ, ಆ ನಗರ ಯತ್ನಾಳ್ ಅವರಿಗೆ ಮುರುಹುಟ್ಟನ್ನ ಕೊಟ್ಟಂತದ್ದು ಮತ್ತು ಅವರನ್ನ ಬೆಳೆಸಿದಂಥದ್ದು ಮತ್ತು ಹಿಂದುತ್ವದ ಆಧಾರದ ಮೇಲೆ ಅಲ್ಲಿ ಗೆದ್ದು ಬಂದಂತ ಯತ್ನಾಳ್ ಅವರು ಕರಾವಳಿ ಕಡೆ ಮುಖ ಮಾಡ್ತಾರ ಅಥವಾ ಬಿಜಾಪುರ ನಗರದಲ್ಲೇ ನಿಂತು ಮತ್ತೊಮ್ಮೆ ಗೆದ್ದು
ವಿರೋಧಿಗಳ ಬಾಯಿ ಮುಚ್ತಾರ, ಎಲ್ಲವನ್ನೂ ಕೂಡ ಕಾದು ನೋಡ್ಬೇಕಾಗಿದೆ. ಏನೇ ಆಗಲಿ ಮುಂದೆ ಗೆಲ್ತಾರೋ ಸೋಲ್ತಾರೋ ಇದೆಲ್ಲ ಬೇರೆ ಪ್ರಶ್ನೆ. ಆದ್ರೆ ಯತ್ನಾಳ್ ಅವರು ಇಲ್ಲಿಯ ತನಕ ಮುಸ್ಲಿಂ ಬಾಹುಳ್ಯ ಉಳ್ಳಂತ, ಮುಸ್ಲಿಂ ಜನಸಂಖ್ಯೆ ಉಳ್ಳಂತ, ಅಪಾರ ಜನಸಂಖ್ಯೆ ಉಳ್ಳಂತ, ಅಪಾರ ವೋಟರ್ಸ್ ಉಳ್ಳಂತ ವಿಜಾಪುರ ನಗರದಲ್ಲಿ ಗೆದ್ದು ಬರ್ತಾ ಇರೋದಿದೆಯಲ್ಲ, ಅದು ಅವರ ಆತ್ಮವಿಶ್ವಾಸಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಥವಾ ಕೈಗನ್ನಡಿಯಾಗಿದೆ. ಜೊತೆಗೆ ಅವರು ಮಾಡಿದಂತ ಡೆವಲಪ್ಮೆಂಟ್ಗೆ ಉತ್ತಮ ಸಾಕ್ಷಿಯಾಗಿದೆ. ಏನೇ ಆಗಲಿ ಯತ್ನಾಳ್ ಅಂತವರು ಬಿಜೆಪಿ ಪಕ್ಷದಲ್ಲಿ ಇರಬೇಕಿತ್ತು. ಯತ್ನಾಳ್ ಮತ್ತು ವಿಜಯೇಂದ್ರ ಅವರು ಕೂಡಿ ಪಕ್ಷವನ್ನು ಸಂಘಟನೆ ಮಾಡಬೇಕಿತ್ತು. ಎಲ್ಲೋ ಒಂದ್ ಕಡೆ ವೇವ್ಲೆಂತ್ ಮ್ಯಾಚ್ ಆಗಲ್ಲ ಅಂತಾರಲ್ಲ, ಅದ್ಯಾವುದೋ ಒಂದು ಕಾರಣಕ್ಕಾಗಿ ವಿಜಯೇಂದ್ರ ಅವರ ಮೇಲೆ ಆಪಾದನೆ ಮಾಡಿ ಇದೀಗ ಬಿಜೆಪಿ ಅಂತ ದೊಡ್ಡ ಪಕ್ಷದಿಂದ, ಹಿಂದುತ್ವದ ಪಕ್ಷದಿಂದ ಹೊರ ಬಂದರೂ ಕೂಡ ಆತ್ಮವಿಶ್ವಾಸದಲ್ಲಿ ಯಾವುದೇ ಕೊರತೆಯನ್ನು ಮಾಡಿಕೊಂಡಿಲ್ಲ, ತನ್ನ ನಂಬಿಕೆಯಲ್ಲಿ ಯಾವುದನ್ನ ಕಳ್ಕೊಂಡಿಲ್ಲ. ಜೊತೆಗೆ ಕಾರ್ಯಕರ್ತರು ಏನೆಲ್ಲ ಬಯಸ್ತಾ ಇದ್ದಾರಲ್ಲ, ತನ್ನನ್ನು ಬೆಂಬಲಿಸಿದಂತ ಹಿಂದುತ್ವದ ಅಪ್ಪಟ ಕಾರ್ಯಕರ್ತರು ಏನೆಲ್ಲ ಬೆಂಬಲಿಸ್ತಾ ಇದ್ದಾರಲ್ಲ, ಅವರಿಗೆ ನಾನು ನೆರವಾಗಬೇಕು, ಅವರ ಆತ್ಮವಿಶ್ವಾಸಕ್ಕೆ ಯಾವುದೇ ಕಾರಣಕ್ಕೂ ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಯತ್ನಾಳ್ ಅವರು ಪದೇ ಪದೇ ಹಿಂದುತ್ವದ ಮಾತನ್ನ, ಏನೇ ಆಗಲಿ ಯಾರನ್ನೂ ದ್ವೇಷ ಮಾಡದೆ ಎಲ್ಲ ಒಳ್ಳೆಯವರನ್ನು ಒಗ್ಗಟ್ಟಿನಿಂದ ಕೂಡಿಸ್ಕೊಂಡು ಯತ್ನಾಳ್ ಅವರು ಕೂಡ ತಮ್ಮ ಮುಂದಿನ ಚುನಾವಣೆ ಎದುರಿಸಬೇಕಾಗಿದೆ. ಜೊತೆಗೆ ಯಾರನ್ನು ಕೂಡ ಒಂದು ತಪ್ಪು ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗುದು ಕೂಡ ತಪ್ಪಾಗುತ್ತೆ ಅಂತ ಹೇಳ್ತಾ, ಯತ್ನಾಳ್ ಅವರಿಗೆ ಇನ್ನು ಮುಂದೆ ದೊಡ್ಡ ಯಶಸ್ಸನ್ನು ಸಿಗಲಿ ಅನ್ನುವ ವಿಶೇಷ ಕಾರ್ಯಕ್ರಮದೊಂದಿಗೆ ಇವತ್ತಿನ ವಿಶೇಷವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.